ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕೆ ಬೇಕಾದ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಅವರಿಗೆ ದಯಪಾಲಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 28ರಿಂದ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 28ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿಮ್ಮ ಮಾತುಗಳು ಯೆಹೋವನು ಕೇಳಿ ನನಗೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ. ಆ ಮಾತುಗಳೆಲ್ಲ ಒಳ್ಳೆಯವೆ. ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಅಲ್ಲಿಂದ ಏನು ಮಾಡಿದರು, ಇಸ್ರಾಯೇಲರಿಗೆ ಉಳಿದವರಿಗೆ ಮೋಶೆ ಮುಖಾಂತರ ತಿಳಿಸಿದ ಮಾತುಗಳನ್ನೆಲ್ಲ ಕೇಳಿ ನಾವು ಹಾಗೆಯೇ ಆ ಮಾತಿನ ಪ್ರಕಾರ ನಡೆಯುತ್ತೇವೆ ಅಂತೇಳಿ ಮೋಶೆ ಎದುರಿಗೆ ಇಸ್ರಾಯೇಲರು ಒಂದು ಭರವಸೆ ಕೊಟ್ಟರು. ಅದಕ್ಕೆ ದೇವರು ಮೋಶೆಗೆ ಹೇಳ್ತಾ ಇರೋದು ಏನಂದರೆ, ಖಂಡಿತವಾಗಿ ಅವರು ಹೇಳಿದ್ದಾರೆ, ಒಳ್ಳೆಯ ದೇವರು ಹಾಗೆ ಮನಸ್ಸು ಮಾಡಿದರೆ ನನ್ನ ಆಜ್ಞೆಗಳನ್ನು ಎಲ್ಲ ಮಾತುಗಳನ್ನು ಕೈಗೊಂಡವ್ರು ನಡೆದ್ರೆ ಎಷ್ಟೋ ಮೇಲು, ಅವರಿಗೂ ಅವರ ಸಂತಾನಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ದೇವರು ಒಂದು ನಡೆದ್ರೆ ಮೇಲು ಎಂಬುದಾದರೂ ಅಲ್ಲಿ ಸ್ವಲ್ಪ ಭರವಸೆ ಡೌಟ್ ಇದೆ ದೇವರಿಗೆ. ಇವರು ಯಾವಾಗಲೂ ಕೇಳೋದಿಲ್ಲ ಆದರೆ ಅದು ಮೇಲಾಗಿ ನಡೆದ್ರೆ ಒಳ್ಳೆಯದು, ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು, ಅವರಿಗೂ ಅವರ ಸಂತತಿ ಅಂದರೆ ಸಂತಾನಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ. ಆದರೆ ದೇವರು ಸ್ವಲ್ಪ ಅಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ನಿಜವಾಗಿ ನಡೀತಾರೋ ಏನೋ ಅಂತ ಹೇಳುವಂಥದ್ದು. ಅದು ಇವತ್ತು ಕೂಡ ನಡೀತಾ ಇದೆ ನನ್ನ ಸಹೋದರ ಸಹೋದರಿಯರೇ. ಇವತ್ತು ಸರ್ವ ಸೃಷ್ಟಿಕರ್ತನಾದಂಥ ದೇವರ ಮಾತನ್ನು ತಿಳಿಸಿದಾಗ ಇದೇ ಪ್ರಕಾರ ನಡೀತಾರೆ. ನಾವು ಖಂಡಿತವಾಗಿ ನಡೀತೇವೆ ಅಂತ ಹೇಳ್ತಾರೆ. ಆಮೇಲೆ ಹಿಂದೆ ಸ್ವಲ್ಪ ಶೋಧನೆ ಬಂದಾಗ, ಈ ಲೋಕದ ವಿಷಯದಲ್ಲಿ ಸ್ವಲ್ಪ ಕಷ್ಟಗಳು ಬಂದಾಗ, ಯಾವುದರಲ್ಲಿ ಆದರೂ ಸ್ವಲ್ಪ ನಷ್ಟ ಉಂಟಾದಾಗ ನಮಗೆ ಬೇಡಪ್ಪ, ನಮಗೆ ಯಾಕೆ ಬೇಕಿತ್ತು, ಹೀಗೆಂದಲ್ಲಿ ವಾಪಸ್ ಹಿಂದಿರುಗಿ ಹೋಗೋರಾಗಿದ್ದಾರೆ. ಅದುವೇ ದೇವರಿಗೂ ಸ್ವಲ್ಪ ಅನುಮಾನ ಅಲ್ಲಿ ಬಂದಿರೋದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆ 30ನೇ ವಚನ. ನಿಮ್ಮ ಡೇರೆಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು. ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು, ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ. ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಅವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದರು. ದೇವರ ನಮಗೆ ಸ್ತೋತ್ರವಾಗಲಿ. ತಿರುಗಿ ಮೋಶೆಗೆ ಹೇಳ್ತಾರೆ, ಅವರು ಅವರವರ ಡೇರೆಗೆ ಹೋಗು, ನೀನು ಇಲ್ಲೇ ನಿಂತಿರು, ಮತ್ತೆ ಮುಂದೆ ಹೇಳಬೇಕಾದ ಮಾತುಗಳನ್ನ ನಾನು ನಿನಗೆ ತಿಳಿಸ್ತೇನೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತೊಂದು ಸಭೆಯಲ್ಲಿ ಪ್ರಾರ್ಥನಾ ಕೂಟದಲ್ಲಿ ಕೂಡ ಏನಾಗ್ತದೆ, ಅಲ್ಲಿ ಸರಿಯಾಗಿ ದೇವರು ಆರಿಸಿಕೊಂಡವರು ಸತ್ಯ ಸ್ವಾರ್ಥಕರು ಇದ್ದರೆ, ದೇವರಿಂದ ಆಯ್ಕೆಗೊಂಡಿರೋರು ಸಭೆ ನಡೆಸೋರಾದ್ರೆ, ಸತ್ಯತೆಯನ್ನು ಬೋಧಿಸುವವರಾದರೆ, ಖಂಡಿತವಾಗಿ ಅವರು ಪ್ರಾರ್ಥನಾ ಸಮಯದಲ್ಲಿ ಅಲ್ಲಿಂದ ಅವರ ಮನೆಗೆ ಹೋದ ಮೇಲೆ ಆ ಒಂದು ವಾರದಲ್ಲಿ ಅಥವಾ ಒಂದು ದಿವಸದಲ್ಲಿ, ಒಂದು ರಾತ್ರಿಯಲ್ಲಿಯೋ, ಖಂಡಿತವಾಗಿ ಅಥವಾ ಒಂದು ಹಗಲಲ್ಲಿಯೋ ದೇವರು ಅಂಥವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಹೀಗೆ ಮಾಡು, ಹೀಗೆ ಬೋಧಿಸು ಅಂತೇಳಿ ತಿಳಿಸುವವರಾಗಿದ್ದಾರೆ. ಅದುವೇ ಇವತ್ತು ವೇದಗಳ ಮಾತುಗಳು ಕೂಡ ನಮಗೆ ತಿಳಿಯಪಡಿಸುವಂಥದ್ದು. ಅದುವೇ ದೇವರು ಮಾತನಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 32ನೇ ವಚನ, 32, 33. ಆದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಗೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲಿ ನಡೆಯಿರಿ. ಆಗ ಮೋಶೆ ಹೇಳ್ತಾನೆ ಅವರಿಗೆ, ದೇವರು ಹೇಳಿದಾಗೆ ನೀವು ಕೇಳಬೇಕು, ಅದರಂತೆ ನೀವು ನಡ್ಕೊಳ್ಬೇಕು. ಹಾಗೆ ನೀವು ಎಲ್ಲಿ ಇರ್ತೀರೋ, ಎಲ್ಲಿ ವಾಸ ಮಾಡ್ತೀರೋ ಅದೇ ಸ್ಥಳದಲ್ಲಿ, ಅದೇ ದೇಶದಲ್ಲಿ, ಅದೇ ಸ್ಥಳದಲ್ಲಿ ಯಾವಾಗಲೂ ಶುಭವುಳ್ಳವರಾಗಿ ಬದುಕೊಳ್ಳುವಂತೆ ದೇವರು ನಿಮ್ಮನ್ನು
ನಡೆಸ್ತಾರೆ, ಅದೇ ಮಾರ್ಗದಲ್ಲಿ ನೀವು ನಡೆಯಬೇಕು ಅಂತ. ಹಾಗೆ ಇವತ್ತು ನನ್ನ ಸಹೋದರ ಸಹೋದರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಬಹಳ ಅದ್ಭುತ ಕಾರ್ಯಗಳನ್ನ ಮಾಡಿದ ಮೇಲೆ ನಡೆಸಿಕೊಂಡು ಹೋಗುವಾಗ ನಾವು ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ ಇರ್ತೀವೋ ಅಲ್ಲೆಲ್ಲ ಹೋದಲ್ಲೆಲ್ಲ ದೇವರ ಮಾತುಗಳನ್ನು ತಪ್ಪಿ ನಡೆಯಬಾರದು. ಅದರಂತೆ ನಡೆದರೆ ದೇವರಿಂದ ಆಶೀರ್ವಾದ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಖಂಡಿತವಾಗಿಯೂ ತಪ್ಪಿ ನಡೆದರೆ ನಮಗೆ ಅಶುಭವಾಗ್ತದೆ. ಉದಾಹರಣೆಗೆ ಇವತ್ತು ಒಂದು ಮನುಷ್ಯನಿಗೆ ದಿವಸಕ್ಕೆ ಒಂದು 500-1000 ಸಂಬಳ ಇರ್ಬೋದು. ಒಂದು ತಿಂಗಳಿಗೆ ಬರುವಾಗ ಒಂದು ಅಂದಾಜು ಒಂದು 30,000 ಇರ್ಬೋದು, ಅಥವಾ 15,000 ಇರ್ಬೋದು, 20 ಇರ್ಬೋದು, 30 ಇರ್ಬೋದು. ಬೇಕಾದಷ್ಟು ಇದ್ದವರಿಗೆ ತೊಂದರೆ ಇಲ್ಲ, ಬೇಕಾದಷ್ಟು ದೊಡ್ಡ ದೊಡ್ಡ ಸಂಬಳದವರಿಗೆ. ಆದರೂ ಅದಕ್ಕಿಂತ ಖರ್ಚಿಗೆ ಮಿತಿಮೀರಿ ಹೋದಾಗ ಅಲ್ಲಿ ಸಾಲ, ಬ್ಯಾಂಕ್ ಸಾಲ, ಆ ಫೈನಾನ್ಸ್, ಈ ಫೈನಾನ್ಸ್, ಬಡ್ಡಿ ಬರ್ತದೆ. ಅದಕ್ಕೆ ಕಟ್ಟಕ್ಕಾಗೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸ, ಅವರ ಜೀವನ ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ. ಆಮೇಲೆ ಬಡ್ಡಿಗೆ ಸಾಲ ಮಾಡಬೇಕಾಗ್ತದೆ, ಬಡ್ಡಿ ಕಟ್ಟಬೇಕಾಗ್ತದೆ, ಆಮೇಲೆ ಇದ್ದಿದ್ದೇನೆ ಮಾರಬೇಕಾಗ್ತದೆ. ಆಗ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಯಾಕೆ ಹೀಗೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಪೊಸ್ತಲನಾದ ಪೌಲರು ಹೇಳಿದ, ಇರೋದ್ರಲ್ಲೇ ತೃಪ್ತಿ ಪಡಬೇಕು, ನಾನು ಇರೋದರಲ್ಲೇ ಸಂತುಷ್ಟನಾಗಲು ಕಲಿತಿದ್ದೇನೆ ಎಂಬುದಾಗಿ. ದೇವರು ನಮಗೆ ಕೊಟ್ಟಿದ್ದರಲ್ಲೇ ನಾವು ಏನು ಮಾಡಬೇಕು, ಅದರಲ್ಲೇ ಜೀವನ ಸಾಗಿಸ್ಲಿಕ್ಕೆ ನೋಡಬೇಕು. ಮಿತಿ ಮೀರಿದ ಆಡಂಬರಕ್ಕೆ ಹೋದರೆ ಏನಾಗ್ತದೆ, ಇದ್ದದ್ದು ಕೂಡ ನಾವು ಕಳ್ಕೊಳ್ಬೇಕಾಗ್ತದೆ. ಇದು ದೇವರ ತಪ್ಪಲ್ಲ, ನಮ್ಮ ತಪ್ಪಾಗಿದೆ. ಇದನ್ನು ಕೂಡ ಹಿಂದೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ, ಈಗಲೂ ಕೂಡ ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತು ಆಡಂಬರ ಮಾಡಿ ಅನೇಕರು ವಾಸಕ್ಕೆ ಮನೆ ಇಲ್ಲದೆ ಕೂಡ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಮಕ್ಕಳಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ವಿದ್ಯಾಭ್ಯಾಸಕ್ಕೂ ಇಲ್ಲ. ಉದಾಹರಣೆಗೆ ಇವತ್ತು ಬಡವರು, ಕೂಲಿ ಮಾಡಿ ತಿನ್ನೋರು, ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾರೆ. ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಹೋಗಬೇಕು, ನಾನು ಇಂಗ್ಲೀಷ್ ಕಲಿಬೇಕು, ನನ್ನ ಮಕ್ಕಳು ಬ್ಯಾಂಕ್ ಮ್ಯಾನೇಜರ್ ಆಗಬೇಕು, ಸ್ವತಃ ನನಗೆ ಹೇಳಿದ್ದಾರೆ. ಆದರೆ ಹಾಗೆ ಆಗಿ ಅಲ್ಲಿ ಕೂಲಿ ಕೆಲಸವಿಲ್ಲದಾಯಿತು. ಒಂದೊಂದು ಟೈಮ್ ಸಿಗ್ತದೆ, ಒಂದೊಂದು ಟೈಮ್ ಸಿಕ್ಕೋದಿಲ್ಲ. ಅಲ್ಲಿ ಎಷ್ಟೋ ₹1,000 ಕಟ್ಟಬೇಕು. ಯೂನಿಫಾರ್ಮ್ಗೆ ಆ ಫೀಸು, ಈ ಫೀಸು, ಆಮೇಲೆ ಅವರ ಹೋಗೋ ಬರೋದು, ವಾಹನದ ಖರ್ಚುಗಳನ್ನ ಕಟ್ಟಬೇಕು, ಎಲ್ಲವನ್ನು ನೋಡ್ಕೋಬೇಕು. ಆಗೋದಿಲ್ಲ. ಆಮೇಲೆ ಎಷ್ಟೋ ಜನರು ಇವತ್ತು ಏನು ಮಾಡಿದ್ದಾರೆ, ಅಲ್ಲಿಂದ ತೆಗೆದು ಫೀಸ್ ಕಟ್ಟಲಿಕ್ಕೆ ಆಗದೆ ಜಗಳ ಮಾಡಿಕೊಂಡು ತಂದು ಗವರ್ಮೆಂಟ್ ಸ್ಕೂಲಿಗೆ ಹಾಕಿದ್ದಾರೆ. ಯಾಕೆ ಬೇಕಿತ್ತು? ಹಾಗೆ ನೋಡಿ, ಸಣ್ಣ ಒಂದು ಸಂಪಾದನೆಯಲ್ಲಿ ಅದು ತಿಂತಿರ್ಬೇಕು, ಇದು ತಿನ್ನೋದು, ಅದು ಇದು ಬೇಕಾದ ಈ ಲೋಕದ ವಿಷಯಗಳ ಆಹಾರ ಪದಾರ್ಥಗಳನ್ನ ತಿನ್ನುವಂಥದ್ದಲ್ಲಿ ಹಬ್ಬ ಹುಣ್ಣಿಮೆ ಜೋರಾಗಿ ಮಾಡುವಂಥದ್ದು. ಆಮೇಲೆ ಅದಕ್ಕೂ ಬಡ್ಡಿ, ಸಾಲ, ಬಡ್ಡಿ 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 ಅಂತ ಹೇಳಿ ಕಡೆಗೆ ಜಗಳ, ಹೊಡೆದಾಟ, ನಾನಾ ಥರದ ಕೇಸುಗಳು ಆಗ್ತವೆ. ಇದಕ್ಕೆಲ್ಲ ಕಾರಣ ಯಾಕೆಂದರೆ ದೇವರ ಮಾತನ್ನು ಮೀರಿ ನಡೆಯುವಂಥದ್ದು. ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳು ಸರಿಯಾಗಿ ತಿಳಿಸಿದಾಗ ಅದಕ್ಕೆ ಕಿವಿ ಕೊಡದೆ ಹೋಗುವಂಥದ್ದು. ಹಾಗೆ ಇವತ್ತು ಆನೆದು ಮತ್ತೊಂದು ಆಡಿನದೊಂದು ಗಾದೆ ಹೇಳ್ತಾ ಇದ್ರು ನಮ್ಮ ಹಿರಿಯವರು. ಆನೆ ದೊಡ್ಡ ದೊಡ್ಡ ಮರಗಳನ್ನು ಎಳೆಯುತ್ತದೆ ಈ ಮಲೆನಾಡು ಪ್ರದೇಶಗಳಲ್ಲಿ, ಕೇರಳ ಕಡೆಗೆ. ಹಾಗೆ ಈ ಆಡು ಏನಾಯಿತು, ಅದು ಆನೆ, ನಾನು ಆಡು, ಅಲ್ಲಿ ನ್ಯಾಯ ಮತ್ತು ಡು ವ್ಯತ್ಯಾಸ ಬಂತು. ಆಗ ಅದು ಕಪ್ಪು, ನಾನು ಕಪ್ಪು, ಅದಕ್ಕೂ ನನಗೇನು ವ್ಯತ್ಯಾಸ? ನನಗೂ ಮರ ಕಟ್ಟಿ ನಾನು ಎಳಿತೀನಿ ಅಂತ ಹೇಳ್ತಂತೆ. ಯಾವುದು? ಆಡು ಅಂದರೆ ಮೇಕೆ. ಇದು ಆನೆ ಎಳೆದಾಗಿದ್ದು ನನ್ನಿಂದ ಎಳೆಯೋಕ್ಕಾಗೋದಿಲ್ಲ ಅಂತ ಒಳ್ಳೆ ದಮ್ಮು ಕಟ್ಟಿ ಎಳೆದಾಗ ಶಕ್ತಿಯಿಂದ ಅದರ 2 ಕಣ್ಣುಗಳು ಹೊರ ಬಂದು ಕುರುಡನಾಯಿತು. ಆಡು ಸತ್ತೇ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೋಡಿ, ಆನೆದು ಬಲ ಆನೆಗೆ, ಆಡದು ಬಲ ಆಡೆಗೆ, ಆಮೆದು ಬಲ ಆಮೆಗೆ, ಇರುವೆದು ಬಲ ಇರುವೆಗೆ. ಹಾಗೆ ಅವರವರು ಅದರ ಶಕ್ತಿ ಮೀರಿ ಹೋದಾಗ ನಾನು ಹಾಗೆ ಆಗಬೇಕು, ಹೀಗೆ ಆಗಬೇಕು, ನನ್ನ ಮಕ್ಕಳು ಹಾಗೆ, ನಾನು ಹಾಗೆ ಇರಬೇಕು, ಹೀಗಿರಬೇಕು ಅಂತ ಹೋದರೆ ಖಂಡಿತವಾಗಿ ಅಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ಇದ್ದಿದ್ದನ್ನು ಕೂಡ ಕಳ್ಕೊಳ್ಬೇಕಾಗ್ತದೆ. ಹಾಗೆ ಇವತ್ತೊಬ್ಬರಿಗೆ ಒಂದು ಸೈಟ್ ಇರ್ತದೆ. ಆ ಸೈಟಲ್ಲಿ ಬೇಕಾದಷ್ಟು ಲೋನ್ ಮಾಡಿ ಅವರಂತ ಮನೆ ಕಟ್ಟಿದ್ದಾರೆ, ನನ್ನ ಬಂಧು ಬಳಗ ಇಂಥವ್ರು ಮನೆ ಕಟ್ಟಿದ್ದಾರೆ, ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ ಅಂತಾರೆ. ಸೈಟಿನ ಮೇಲೆ ಸಾಲ ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಮತ್ತು ಇತರರ ಕೈಯಲ್ಲಿ ಕೂಡ ಬಡ್ಡಿಗೆ ಸಾಲ ಮಾಡುವಂಥದ್ದು, ಗೃಹ ಪ್ರವೇಶ ಅಂತ ಬಹಳ ಜೋರಾಗಿ ಮಾಡುವಂಥದ್ದು. ಸಾಲ ಮೂಲ ಮಾಡಿ ಆಗ ಬಂದವರು ತಿಂದು ಉಂಡು ಬಹಳ ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಅವತ್ತು ಸಂತೋಷದಲ್ಲಿ ಹೋಗ್ತಾರೆ. ಸ್ವಲ್ಪ ದಿವಸ ಕಳೆದ ಮೇಲೆ ಇವತ್ತು ಬ್ಯಾಂಕ್ ಸಾಲನೋ, ಫೈನಾನ್ಸ್ ಸಾಲನೋ ಎಲ್ಲ ನೋಟಿಸ್ ಬರ್ತದೆ. ಅಕ್ಕಪಕ್ಕದಲ್ಲಿ ಬಡ್ಡಿ ಸಾಲ ಮಾಡಿದವರು ಅವರು ಬಡ್ಡಿಗೆ ಬರ್ತಾರೆ. ಕಣ್ಣೀರು ಬೀಗ ಹಾಕಿ ಹೋಗುವ ಪರಿಸ್ಥಿತಿ. ಬ್ಯಾಂಕ್ ಅವರಿಂದ ನೋಟಿಸ್ ಬರ್ತದೆ, ಹರಾಜು ನೋಟಿಸ್ ಬರ್ತದೆ. ಆ ಸಮಯದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಷ್ಟೋ ಜನ ಸಾಯುವುದು ಇದೆ. ಅದಲ್ಲದವರ ಸಾಮಾನುಗಳನ್ನವರ ಬಂಧು ಬಳಗದವರ ಮನೆಗೆ ಬೀಗ ಹಾಕಿ ಹೋಗ್ತಾರೆ. ಬ್ಯಾಂಕ್ ಅವರು ಬಂದು ಅದನ್ನ ಏನು ಮಾಡ್ತಾರೆ, ಕೋರ್ಟ್ ಆದೇಶದ ಮೇರೆಗೆ ಬ್ಯಾಂಕ್
ಬ್ಯಾಂಕ್ ಅವರು ಒಂದು ಬೀಗ ಹೊಡೆದು ಆ ಮನೆಯನ್ನು ಹರಾಜು ಹಾಕ್ತಾರೆ. ಇದು ಇವತ್ತು ಪಟ್ಟಣಗಳಲ್ಲಿ ಬೇಕಾದಷ್ಟು ನಡೆದು ಹೋಗುತ್ತಿದೆ. ಕಾರಣ ದೇವರ ಮಾತಿಗೆ ವಿರೋಧವಾಗಿ ನಡೆಯುವಂಥದ್ದು. ಅದುವೇ ಇಲ್ಲಿ ಹೇಳಿದ್ದು 32-33ನೇ ವಚನದಲ್ಲಿ ಕೂಡ, ಆದ್ದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕೊಳ್ಳುವಂತೆ ನಿಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಿರಿ. ಏಕೆ ದೇವರು ನೇರವಾಗಿ ಮಾತನಾಡೋದಿಲ್ಲ. ಆಗಿನ ಕಾಲದಲ್ಲಿ ದೇವರು ಮೋಶೆಯೊಂದಿಗೆ ಮಾತನಾಡಿದರು, ಮೋಶೆ ಇಸ್ರೇಲರಿಗೆ ತಿಳಿಸಿದನು. ಹಾಗೆ ಇವತ್ತು ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ಸತ್ಯ ಸುವಾರ್ತೆ ಬಂದಾಗ ಆ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ಇಲ್ಲದ್ರೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ಇದಕ್ಕೆ ದೇವರು ಕಾರಣ ಅಲ್ಲ, ಅಂಥವರೇ ಕಾರಣವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯಕ್ಕೆ ಹೋಗೋಣ. 6ನೇ ಅಧ್ಯಾಯ 1-3. ನೀವು ಹೊಡೆದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕೆಂದು ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶವು ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರಿಗೂ ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ದೇವರ ಪ್ರೀತಿ. ನನ್ನ ಮಾತನ್ನು ಮೀರಿ ಹೋಗಬೇಡಿ, ನನ್ನ ಮಾತನ್ನು ಕೇಳಿ ನಡೆಯಿರಿ, ನನ್ನ ಕೇಳಿ ನಡೆಯಲಿ ಅವರು. ಆಗ ಅವರ ಸಂತಾನವನ್ನೇ ನಾನು ಬಹುಕಾಲ ಆಶೀರ್ವದಿಸ್ತೇನೆ. ಪುತ್ರ ಪೌತ್ರಾದಿ ಅಂದರೆ ಮಕ್ಕಳ ಕಾಲಕ್ಕೆ ನಾನು ಅವರನ್ನು ಆಶೀರ್ವದಿಸ್ತೇನೆ. ವಚನಕಾಂಡ 20:5-6 ನೋಡುವಾಗ, ನನ್ನ ಮಾತುಗಳನ್ನು ನೀವು ಕೇಳಿ ನಡೆದರೆ 1000 ತಲೆಗಳವರೆಗೆ ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ಎಂಬುದಾಗಿ ಹೇಳಿದ್ದಾರೆ. ಎಷ್ಟು ವರ್ಷ? 1000 ತಲೆಗಳವರೆಗೆ. ಅದೇ ರೀತಿಯಲ್ಲಿ ಸಂತಾನವನ್ನೇ ಆಶೀರ್ವದಿಸ್ತೇನೆ ಅಂತೇಳಿ. ಹಾಗೆ ತಿಳಿಯದ ಕಾಲದಲ್ಲಿ ಆಯಿತು. ದೇವರು ದರ್ಶನ ಕೊಟ್ಟ ಮೇಲೆ, ದೇವರ ಮಾತನ್ನು ತಿಳಿಸಿದ ಮೇಲೆ ಅದರಂತೆ ನಡೆದರೆ ಅವರವರ ಮಕ್ಕಳಿಗೂ ಇದನ್ನು ಮೊನ್ನೆ ಕೂಡ ನೋಡಿದ್ದೇವೆ. ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನು ತಿಳಿಸುತ್ತಾ ಹೋಗಬೇಕು ಅಂತೇಳಿ. ಹಾಗೆ ದೇವರು ಆಶೀರ್ವದಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ಧರ್ಮೋಪದೇಶಕಾಂಡ 6:3. ಆದ್ದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕಾಗಿ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ನೋಡಿ, ಶುಭ ಉಂಟಾಗುವುದಕ್ಕಾಗಿ ದೇವರ ಮಾತುಗಳನ್ನು ಕೇಳಿ ಅದರಂತೆ ನಡೆಯಬೇಕು. ಲಕ್ಷ್ಯವಿಟ್ಟು ಕೇಳಿ, ಬಹಳ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಡೆಯಬೇಕು. ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು. ಹಿರಿಯರು ಮೊಮ್ಮಕ್ಕಳಿಗೂ ಅದೇ ರೀತಿ ಬುದ್ಧಿವಾದ ಹೇಳ್ತಾ ಬರಬೇಕು. ದೇವರ ವಿಷಯಗಳನ್ನು, 10 ಆಜ್ಞೆಗಳನ್ನು, ಎಲ್ಲ ಮಾತುಗಳನ್ನು, ದೇವರುಗಳನ್ನು ಕೂಡ ಅವರವರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಾಗೆ ತಿಳಿಸ್ತಾ ಹೋಗಬೇಕು. ಅದುವೇ ದೇವರ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 4 ಮತ್ತು 5ನೇ ವಚನಗಳನ್ನು ಓದಿಕೊಳ್ಳೋಣ. ಧರ್ಮೋಪದೇಶಕಾಂಡ 6:4-5. ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಒಬ್ಬನೇ ಒಬ್ಬ ದೇವರು ಯೆಹೋವ ಅಂತ. ಆದರೆ ಈ ಕಲಿಯುಗದಲ್ಲಿ ದೇವರ ಚರಿತ್ರೆ ನಡೆದಿದ್ದು ಹೊರದೇಶಗಳಲ್ಲಿ. ಅಲ್ಲಿ ಯೆಹೋವ ಅಂದರೆ ಇಬ್ರೂ ಭಾಷೆ. ಕನ್ನಡದಲ್ಲಿ ನೋಡುವಾಗ ಇಸಾಯ 43ನೇ ಅಧ್ಯಾಯ 10-13, 48, 12 ಓದುವಾಗ ನಾನೇ ಪರಮಾತ್ಮನು, ನಾನೇ ಯೆಹೋವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಈ ಯೇಸುವೇ ಯೆಹೋವನ ಅವತಾರವೇ ಯೇಸುವಾಗಿದ್ದರೆ ಪರಮಾತ್ಮನು ಭಗವಂತನಾಗಿದ್ದಾನೆ. ಮಾರ್ಕ 14:61 ನೋಡುವಾಗ ಪಿಲಾತನ ಅರಸು ಯೇಸುಸ್ವಾಮಿಯಲ್ಲಿ ಕೇಳ್ತಿದ್ರೆ, ನೀನು ಭಗವಂತನ ಕುಮಾರನು ಎಂಬುದಾಗಿ. ಹೌದು, ಅದರಲ್ಲಿ ಕೂಡ ಯೇಸುಸ್ವಾಮಿ ಹೌದು ಅಂತ ಹೇಳ್ತಾರೆ. ಹಿಂದಿ ಬೈಬಲಲ್ಲಿ, ಮರಾಠಿ ಬೈಬಲಲ್ಲಿ ನೋಡುವಾಗ ಅವರು ಪರಮೇಶ್ವರ ಹಿಂದಿ ಇವತ್ತು ದೇವಾಲಯಗಳಲ್ಲಿ, ಸಭೆಗಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಉತ್ತರ ಭಾರತದಲ್ಲಿ ಕೂಡ ಹಿಂದಿಯಲ್ಲಿ ಪರಮೇಶ್ವರ ಅಂತ ಹೇಳ್ತಾರೆ. ಕನ್ನಡ ಪವಿತ್ರ ಗ್ರಂಥ ಬೈಬಲಲ್ಲಿ ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಭಗವಂತ, ನಾನೇ ಪರಮಾತ್ಮ, ನಾನೇ ಶ್ರೀನಿವಾಸ ಕೂಡ ಅಂತ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಇಲ್ಲಿ ಯೇಸು, ಯೆಹೋವ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡುವಾಗ ಶ್ರೀಕೃಷ್ಣ ಪರಮಾತ್ಮ, ಶ್ರೀಮನ್ನಾರಾಯಣ
ಮುಸ್ಲಿಮ್ಸಲ್ಲಿ ನೋಡುವಾಗ ಅಲ್ಲಾ ಕೂಡ ಬೇರೆ ದೇವರಲ್ಲ, ಒಬ್ಬನೇ ದೇವರು. ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು ಮತ್ತು ನಾನಾ ಥರದ ಹೆಸರುಗಳು ಇವೆ. ಅದು ಸರ್ವ ಸೃಷ್ಟಿಕರ್ತನಾದಂಥ ದೇವರ ಹೆಸರಾಗಿದೆ. ಹಾಗೆ ಅಂತ ಒಬ್ಬನೇ ಒಬ್ಬ ದೇವರಲ್ಲದೆ ಬೇರೆ ಯಾವ ದೇವರುಗಳಲ್ಲ, ಭೂಲೋಕದ ದೇವರುಗಳು ಅಲ್ಲವೇ ಅಲ್ಲ. ಮನುಷ್ಯ ಮಾಡಿ ಅಲ್ಲಲ್ಲಿ ದೇವಸ್ಥಾನಗಳನ್ನು ಇಟ್ಟುಕೊಂಡು ಸುಮ್ಮನೆ ಪೂಜೆ ಪುರಸ್ಕಾರ ಮಾಡಿಕೊಂಡು ಏನೇನೋ ಹೆಸರು ಹಿಡ್ಕೊಂಡು ಅಲ್ಲಿ ಮಾಯಾಮಂತ್ರ ಮಾಡಿಕೊಂಡು ಜನಗಳನ್ನು ವಂಚಿಸೋರಾಗಿದ್ದಾರೆ. ಅದರ ಬಗ್ಗೆ ಕಿವಿ ಕೊಡಬಾರದು. ಈ ಹಿಂದೆಯೂ ಕೂಡ ಬಹಳ ಚೆನ್ನಾಗಿ ದೇವರು ನನ್ನ ಮುಖಾಂತರ ನಿಮ್ಮನ್ನು ಎಚ್ಚರಿಸಿದ್ದಾರೆ, ಈಗಲೂ ಎಚ್ಚರಿಸಿದ್ದಾರೆ. ಹೀಗಿರುವಾಗ ಈ ವಚನದ ಪ್ರಕಾರ ಸತ್ಯ ದೇವರನ್ನು ಮಾತ್ರ ಅರಿತುಕೊಂಡ ಪರಮಾತ್ಮ ಭಗವಂತನನ್ನು ಅರಿತುಕೊಂಡು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಅಂದರೆ ನಮ್ಮ ಎಲ್ಲ ನಡೆ, ನುಡಿ, ಕ್ರಿಯೆ, ಮನಸ್ಸು, ತಿನ್ನುವುದು, ಕುಡಿಯುವುದು, ಕೆಲಸ, ಕಾರ್ಯ ಪ್ರತಿಯೊಂದು ದೇವರ ನಾಮದಲ್ಲಿ ನಡೆಯಬೇಕು. ದೇವರ ವಾಕ್ಯದ ಪ್ರಕಾರವೇ ನಡೆಯಬೇಕು. ಅದುವೇ ದೇವರನ್ನು ಪ್ರೀತಿಸುವಂಥದ್ದು. ಅರ್ಧಂಬರ್ಧ ಕೇಳಿಕೊಂಡು ಈ ಲೋಕದ ವಿಷಯಗಳಿಗೆ ಹೋಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಾನ ಧರ್ಮ ಮಾಡ್ತೇನೆ, ನಾನು ಉಪವಾಸ ಮಾಡ್ತೇನೆ, ನಾನು ಸಹಾಯ ಮಾಡ್ತೇನೆ, ಬೈಬಲ್ ಓದ್ತೇನೆ ಅಥವಾ ಕುರಾನ್ ಓದ್ತೇನೆ, ಮಹಾಭಾರತಗಳನ್ನ ಓದ್ತೇನೆ, ಪುರಾಣಗಳನ್ನ ಓದ್ತೇನೆ, ಭಗವದ್ಗೀತೆ ಓದ್ತೇನೆ ಅಂತೇಳಿ ಪ್ರಯೋಜನ ಇಲ್ಲ. ಸಂಪೂರ್ಣ ನಮ್ಮ ಶರೀರವನ್ನೇ ದೇವರಿಗೆ ಅರ್ಪಿಸಿಕೊಟ್ಟು ನಮ್ಮ ನಡೆ, ನುಡಿ, ಕ್ರಿಯೆ, ಮಾತುಗಳಲ್ಲಿ, ಪ್ರತಿಯೊಂದು ಕೆಲಸಗಳಲ್ಲಿಯೂ ದೇವರ ಪ್ರೀತಿ ನಡೆಯಬೇಕು. ಆ ರೀತಿ ನಾವು ದೇವರನ್ನು ಪ್ರೀತಿಸಿದರೆ ಮಾತ್ರ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುವುದು. ಇದನ್ನು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋದಾಗ ಅವರಿಗೂ ಕೂಡ ಅಲ್ಲಿ ದೇವರ ಒಂದು ಆಶೀರ್ವಾದ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಮುಂದೆ 6ನೇ ಅಧ್ಯಾಯ, ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 6ರಿಂದ 9. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯಗಳಲ್ಲಿ ಮಾತಾಡಬೇಕು. ನೋಡಿ, ಮತ್ತೆ ಮೋಶ ಹೇಳ್ತಾ ಇದ್ದಾರೆ, ದೇವರ ಮಾತುಗಳನ್ನ ನೀವು ಏನು ಮಾಡಬೇಕು, ನಾನೀಗ ನಿಮಗೆ ದೇವರ ಮಾತುಗಳನ್ನ ತಿಳಿಸ್ತಾ ಇದ್ದೇನೆ, ನಿಮ್ಮ ಹೃದಯದಲ್ಲಿ ಇಡಬೇಕು. ದೇವರ ಮಾತುಗಳು ಯಾವಾಗಲೂ ನಾವು ಕೇಳಿದಾಗ ಮಾತ್ರ ಅಲ್ಲ, ಹೇಳಿದಾಗ ಮಾತ್ರ ಅಲ್ಲ, ಬಾಕಿ ಯಾವಾಗಲೂ ಅದರಂತೆ ನಡೆಯುವಂತೆ ಆ ಮಾತುಗಳನ್ನ ನಮ್ಮ ಹೃದಯದಲ್ಲಿ, ಇದು ಸರಿ, ಇದು ತಪ್ಪು, ದೇವರು ಹೀಗೆ ಹೇಳಿದ್ದಾರೆ, ಹೀಗೆ ಕೇಳಿದರೆ ಆಶೀರ್ವಾದ, ಇಲ್ಲದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ಚೆನ್ನಾಗಿ ಹೃದಯದಲ್ಲಿ ಇಟ್ಟುಕೊಳ್ಬೇಕು. ಇತರರು ಹಾಗೆ ತಪ್ಪಿ ನಡೆದಾಗ ಒಂದು ವೇಳೆ ಅವರಲ್ಲಿ ಶಿಕ್ಷೆ ಬಂದರೆ ಅದನ್ನು ಕೂಡ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಇದು ಮುಖ್ಯವಾಗಿ ಮನೆಯ ಹಿರಿಯರು, ತಂದೆ ತಾಯಿ ಹಿರಿಯರು ಕಲಿತುಕೊಳ್ಳುವಂಥದ್ದು, ಈ ಅಭ್ಯಾಸವನ್ನು ಮಾಡಿಕೊಳ್ಳುವಂಥದ್ದು. ಆಮೇಲೆ 7ನೇ ವಚನ ನೋಡುವಾಗ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವರ ವಿಷಯದಲ್ಲಿ ಮಾತಾಡಬೇಕು. ನೋಡಿ, ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಯಾವಾಗ? ಮನೆಯಲ್ಲಿ ಕೂತಿರುವಾಗಲೂ ದೇವರ ವಿಷಯದಲ್ಲಿ ಪ್ರತಿಯೊಂದು ಮಾತಿಗೂ, ಅವರು ಮಾತಾಡುವ ಮಾತು, ತಿನ್ನೋದು, ಕುಡಿಯೋದು, ಪ್ರತಿಯೊಂದು ಮಕ್ಕಳೇ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ದೇವರು ಇಂಥವರು, ನೋಡಿ ಹೀಗೆ ಮಾಡಿದರೆ ಹೀಗೆ ಆಗ್ತದೆ ಎಂಬುದಾಗಿ ಸಂಪೂರ್ಣವಾಗಿ ದಾರಿ ನಡೆಯುವಾಗಲೂ ಕೂಡ ದೇವರ ವಿಷಯವೇ ಮಾತಾಡ್ತಾ ಹೋಗಬೇಕು. ಮಲಗುವಾಗಲೂ, ಮಲಗುವಾಗ ಕೂಡ ದೇವರಿಗೆ ಒಂದು ಕುಟುಂಬ ಪ್ರಾರ್ಥನೆ, ಸಾಯಂಕಾಲ ಗಂಡ ಹೆಂಡತಿ ಮಕ್ಕಳು ಅಥವಾ ಹಿರಿಯ ಮನೆಯವರೆಲ್ಲ ಸೇರಿ ಒಂದು ಪ್ರಾರ್ಥನೆ ಮಾಡಿ, ಆ ದಿವಸ ದೇವರು ನಮ್ಮನ್ನು ಬಹಳ ಚೆನ್ನಾಗಿ ನಡೆಸಿದಕ್ಕಾಗಿ ಮಕ್ಕಳನ್ನೇ ಕೂರಿಸಿಕೊಂಡು ದೇವರಿಗೆ ಒಂದು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಏಳುವಾಗಲೂ ಬೆಳಿಗ್ಗೆ ಇಷ್ಟೇ ಗಂಟೆಗೆ ಏಳಬೇಕು. ಎದ್ದು ಬಿಟ್ಟು ಹೀಗೆ ಮೊದಲು ನಾವು ಪ್ರಾರ್ಥನೆ, ಹಲ್ಲುಜ್ಜಿ ಮುಖ ತೊಳೆದು ಚೆನ್ನಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಒಂದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮಕ್ಕಳಿಗೂ ಕೂಡ ಚೆನ್ನಾಗಿ ತಿಳಿಸಬೇಕು. ಅದೇ ರೀತಿಯಲ್ಲಿ ಮುಂದೆ ನಡೀತಾ ಬಂದಾಗ ಮಕ್ಕಳು ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ. ಚಿಕ್ಕ ಮಕ್ಕಳಿಗೆ ಖಂಡಿತವಾಗಿ ಇದು ಮಕ್ಕಳನ್ನು ಹೇಗೆ ಸಾಕಬೇಕು ಅಂತ ಹೇಳುವಂಥ ಒಂದು ಸಬ್ಜೆಕ್ಟನ್ನು ಕೂಡ ಹಿಂದೆ ತಿಳಿಸಿದ್ದೇನೆ. ಅದೇ ಪ್ರಕಾರ ಮಾತು ಕೇಳಿದರೆ ಒಂದೊಂದು ಸಣ್ಣ ಕೋಲು ತಕೊಂಡು ಒಂದೊಂದು ಪೆಟ್ಟು ಕೊಟ್ಟು ಅವರನ್ನು ಹೆದರಿಸಿ ದೇವರ ಮಾರ್ಗದಲ್ಲೇ ನಡೆಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಮಕ್ಕಳು ಯವನಸ್ಥ ಬಂದ ಮೇಲೆ ಬಹಳ ಮಕ್ಕಳು ಇವತ್ತು ಕೇಳ್ತಾನೆ ಇಲ್ಲ. ಆದರೆ 20 ವರ್ಷದ ಮೇಲೆ ಪಟ್ಟು ಮತ್ತೆ ದೇವರೇ ಅವರೊಂದಿಗೆ ಮಾತನಾಡುತ್ತಾರೆ. ಆದರೆ ತಂದೆ ತಾಯಿಯಂದಿರು ಹಿರಿಯರು ಬಹಳ ಪ್ರಯತ್ನ ಮಾಡಲೇಬೇಕು. 8ನೇ ವಚನ, ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ನೋಡಿ, ಕೈಗೆ ಯಾವುದೋ ಈ ಮಕ್ಕಳಿಗೆ ತಿಳಿಸುವಂಥದ್ದು, ಮಕ್ಕಳನ್ನು ನಡೆಸುವಂಥದ್ದು,
ಆಮೇಲೆ ಹಿರಿಯರು ಕೂಡ, ತಂದೆ ತಾಯಿ ಹಿರಿಯರು ಅದೇ ಮಾರ್ಗದಲ್ಲಿ ನಡೆಯುವಂಥದ್ದು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಉದಾಹರಣೆಗೆ ನಮ್ಮ ಕೈಯಲ್ಲಿ ಒಂದು ಚಿನ್ನದ ಉಂಗುರ ಅಥವಾ ದೊಡ್ಡ ಬೆಲೆ ಬಾಳುವ ಒಂದು ವಾಚ್ ಇರಬಹುದು, ಅಕಸ್ಮಾತ್ ದೊಡ್ಡ ಮೊಬೈಲ್ ಇರಬಹುದು. ಇದಿದ್ರೆ ಅಯ್ಯೋ ನನ್ನ ವಾಚಲ್ಲಿ ಐತಪ್ಪ, ನನ್ನ ಉಂಗುರ ಕಾಣೋದಿಲ್ಲಲ್ಲ, ನನ್ನ ಮೊಬೈಲ್ ಕಾಣೋದಿಲ್ಲಲ್ಲ, ಈ ರೀತಿ ನಾವು ಹುಡುಕ್ತೇವೆ. ಇದು ಲೋಕದ ವಿಷಯಗಳು. ಅದೇ ರೀತಿ ಏನು ಮಾಡಬೇಕು, ದೇವರ ಒಂದು ಯೋಚನೆ, ದೇವರ ಮಾತಿನ ಯೋಚನೆ ನಮ್ಮ ಹೃದಯದಲ್ಲಿ ಇರಬೇಕು. ಅದನ್ನು ನಾವು ಮಕ್ಕಳಿಗೆ ಕೂಡ ತಿಳಿಸ್ತಾ ಬರಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನೋಡಿ, ಹಣೆಗೆ ಏನು ಮಾಡ್ತಾರೆ, ಒಂದೊಂದು ಕಿರೀಟಗಳನ್ನ, ಚಿನ್ನದ ಬಂಗಾರದ ಕಿರೀಟಗಳನ್ನ ಇಟ್ಟುಕೊಳ್ತಾರೆ. ಯಾರು ಹಿಂದಿನ ಕಾಲದಲ್ಲಿ ಮಹಾರಾಜರು. ಹಾಗೆ ಇವತ್ತು ನಾವು ನಮ್ಮ ತಲೆಗೆ ಉದಾಹರಣೆಗೆ ಒಂದು ಕ್ಯಾಪನ್ನು ಹಾಕಿಕೊಳ್ಬೋದು, ಟೋಪಿಯನ್ನು. ಅದಿಲ್ಲ ಇದನ್ನ ಟೋಪಿ ಎಲ್ಲಿ ಹೋಯ್ತಲ್ಲಪ್ಪ, ಗಾಳಿ ಬಡೀತದೆ ಎಂಬುದಾಗಿ ಚಿನ್ನದ ಕಿರೀಟವನ್ನು ಇಟ್ಟುಕೊಂಡಂಥ ಮಹಾರಾಜರು ಏನು ಮಾಡ್ತಾರೆ, ನನ್ನ ತಲೆಯಲ್ಲಿ ಚಿನ್ನದ ಕಿರೀಟ ಇಲ್ಲ ಎಂಬುದಾಗಿ ಆ ಯೋಚನೆ ಅವರಿಗೆ ಬರ್ತದೆ. ಅದೇ ರೀತಿ ನಮ್ಮ ಹಣೆಗೆ ಕಟ್ಟಿಕೊಳ್ಳುವಾಗೆ ಪಟ್ಟಿಯಂತೆ ಯಾವಾಗಲೂ ದೇವರ ವಾಕ್ಯ ನಮ್ಮಲ್ಲಿ ಇರಬೇಕು. ಇದನ್ನು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು ಅಂತ ಒಂದು ಯೋಚನೆ ಇರಬೇಕು. 9ನೇ ವಚನ, ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ 10 ದಶಾಜ್ಞೆಗಳನ್ನು ಬಾಗಿಲಿನ ನಿಲುವು ಪಟ್ಟಿ ಅಥವಾ ಮನೆಯ ಒಳಗಡೆ ಒಂದು ಹಾಲಲ್ಲಿ ಎದುರುಗಡೆ ಯಾವುದರಲ್ಲಿ ಆದರೂ ಚೆನ್ನಾಗಿ ಬರೆದು ಅದು ಏನು ಕೆಟ್ಟು ಹೋಗದಂತೆ ಅದನ್ನು ಬರೆದು ಹಾಕಬೇಕು. ನಿಲುವು ಪಟ್ಟಿಗಳಂದರೆ ಬಾಗಿಲಿನ ಒಳಗಡೆ ಬರುವಾಗ ನಾವು ಇವತ್ತು ಎಡ ಬಲ ಮೇಲೆ ಬಾಗಿಲು ನಿಲುವು ಸೈಡು ಪಟ್ಟಿಗಳು ಇರ್ತವೆ. ಅದರ ಮೇಲೆ ಕೂಡ ಇವುಗಳನ್ನು ಬರೆಯಬೇಕು. ಯಾವುದು 4 ಮತ್ತು 5ನೇ ವಚನವನ್ನು, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ನಿಲುವು ಪಟ್ಟಿಗಳಲ್ಲಿ ಕೂಡ ಬರೆಯಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಹೋಗುವಾಗ ಬರುವಾಗ ಪ್ರತಿಯೊಬ್ಬರಿಗೂ ಯೋಚನೆ ಕೂಡ ಇರುತ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. ಈಗ 10ರಿಂದ 15ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. 10ರಿಂದ 15, ದೇವರನ್ನು ಅರಿತ ಮೇಲೆ ದೇವರ ಮಾತಿನಂತೆ ನಡೆಯಬೇಕು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮಗೆ ತಿಳಿಸ್ತಾ ಬರುವಾಗ ಅದೇ ಮಾತಿನಂತೆ ನಾವು ನಡೆಯಬೇಕು. ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೂಡ ಅದನ್ನೇ ತಿಳಿಸ್ತಾ ಹೋಗಬೇಕು. ಅದರಲ್ಲಿ ಈಗ 13ರಿಂದ 15ನೇ ವಚನದವರೆಗೆ ಓದಿಕೊಳ್ಳೋಣ. 13ರಿಂದ 15, ನಿಮ್ಮ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತವುಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ನೋಡಿ, ಸರ್ವ ಸೃಷ್ಟಿಗತ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಬೇಕು. ಆಗಲೇ ಹೇಳಿದಾಗೆ ಯೆಹೋವ, ಯೇಸು, ಪರಮಾತ್ಮ, ಭಗವಂತ, ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಮುಸ್ಲಿಮ್ಸರಾದರೆ ಅಲ್ಲಾ ಎಂಬುದಾಗಿ ಸರ್ವ ಸೃಷ್ಟಿಕರ್ತನ ಹೆಸರನ್ನೇ ಇಟ್ಟುಕೊಂಡು ನಾವು ಏನು ಮಾಡಬೇಕು, ಭಯಭಕ್ತಿ ಉಳ್ಳವರಾಗಿರಬೇಕು. ಅದದು ಗ್ರಂಥಗಳಲ್ಲಿ ಅದದು ಹೆಸರುಗಳ ಮೇಲೆ ಆತನನ್ನೇ ಸೇವಿಸಬೇಕು. ಆತನ ಮಾತನ್ನೇ ನಾವು ಇವತ್ತು ಅನ್ನ ಆಹಾರ ಯಾವ ರೀತಿ ಕುಡಿತೇವೆ, ತಿಂತೇವೆ, ಅದೇ ರೀತಿಯ ದೇವರ ಮಾತನ್ನೇ ನಾವು ಸೇವಿಸಬೇಕಾಗಿದೆ. ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು. ನಾನು ನಿನ್ನ ಮಾತನ್ನೇ ಕೇಳ್ತೇನೆಪ್ಪ, ಇನ್ನು ಯಾರ ಮಾತನ್ನು ಕೂಡ ಕೇಳುವುದಿಲ್ಲ, ನಿನ್ನ ಮಾತನ್ನೇ ನಡೆಯುತ್ತೇನೆ, ನಿನ್ನಲ್ಲೇ ಭರವಸೆ ಇಡ್ತೇನೆ ಎಂಬುದಾಗಿ ಪ್ರಮಾಣ ಮಾಡಬೇಕು. ಅದರಂತೆ ನಡೆಯಬೇಕು. ಅದು ಮಾತ್ರ ದೇವರಿಗೆ ಇಷ್ಟವಾಗಿದೆ. 14, ಸುತ್ತಲಿರುವ ಜನಾಂಗಗಳು ನೇಮಿಸುವ ದೇವರುಗಳನ್ನು ನೀವು ಆರಾಧಿಸಬಾರದು. ಅದು ಬಿಟ್ಟು ಇವತ್ತು ನನ್ನ ತಂದೆ ತಾಯಿ, ಅತ್ತೆ ಮಾವ, ಅಣ್ಣ ತಮ್ಮ, ಆ ಕುಟುಂಬ ಈ ಕುಟುಂಬ, ಆ ಬಂಧು ಬಳಗ, ಅಯ್ಯೋ ನಾವು ಹೋಗಲೇಬೇಕು, ಅದಕ್ಕೆ ಆರಾಧಿಸಲೇಬೇಕು, ಇಲ್ಲಾಂದರೆ ಅವರಿಗೆ ಸಿಟ್ಟು ಬರ್ತದೆ, ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ಹೋದರೆ ದೇವರ ಆಶೀರ್ವಾದವನ್ನು ಕಳ್ಕೊಳ್ಬೇಕಾಗ್ತದೆ. ಮಕ್ಕಳು ಕೂಡ ದೇವರ ಆಶೀರ್ವಾದವನ್ನು ಕಳ್ಕೊಳ್ಬೇಕಾಗ್ತದೆ. ಇವತ್ತು ಅನೇಕರು ಏನು ಮಾಡ್ತಾರೆ, ಇವತ್ತು ಪರಮಾತ್ಮ, ಭಗವಂತ, ಯೆಹೋವ, ಯೇಸು ಅಂತ ಹೇಳ್ತಾರೆ, ಈ ಥರ ಹೆಸರುಗಳನ್ನು ಕೂಡ ಹೇಳ್ತಾರೆ. ಆ ಕಡೆಗೆ ದೇವರು ಮನುಷ್ಯರು ಮಾಡಿದ ವಿಗ್ರಹಗಳಿಗೆ ಪೂಜೆ ಪುರಸ್ಕಾರ, ಮಂತ್ರ, ಜ್ಯೋತಿಷ, ಮನುಷ್ಯರ ಕಾಲಿಗೆ ಅಡ್ಡ ಬೀಳುವಂಥದ್ದು ಎಷ್ಟೋ ಹೋಗಿ ಖರ್ಚು ಮಾಡ್ತಾರೆ. ದೇವರ ಮಾತುಗಳಿಗೆ ಇವತ್ತು ಕಿವಿ ಕೊಡೋದಿಲ್ಲ. ಆ ನಾಶವಾಗುವ ದುಷ್ಟ ಶಕ್ತಿಗಳಿಗೆ ಇವತ್ತು ಕಿವಿ ಕೊಡ್ತಾರೆ. ಅವರನ್ನು ಆರಾಧಿಸಬಾರದು. ಕೆಲವರು ನಮ್ಮ ಹೃದಯದಲ್ಲಿದ್ದರೆ ಸಾಕಲ್ಲ, ನಮ್ಮ ಆತ್ಮದಲ್ಲಿದ್ದರೆ ಸಾಕಲ್ಲ ಅಂತ ಹೇಳ್ತಾರೆ. ಆ ರೀತಿ ನೀನು 2 ದೋಣಿಗೆ ಕಾಲು ಹಾಕಬೇಡ. 2 ದೋಣಿಗೆ ಕಾಲು ಹಾಕಿದರೆ ಏನಾಗ್ತದೆ, ಒಂದು
ಒಂದು ಕಾಲು ಒಂದು ದೋಣಿಯಲ್ಲಿ, ಇನ್ನೊಂದು ಕಾಲು ಇನ್ನೊಂದು ದೋಣಿಯಲ್ಲಿ, ಒಂದು ದೋಣಿ ಆ ಕಡೆಗೆ ಒಂದು ದೋಣಿ ಈ ಕಡೆಗೆ, ನೀನು ಮಧ್ಯದಲ್ಲಿ ನೀರಿಗೆ ಬಿದ್ದು ಸಾಯುವುದು ಖಚಿತ. ಅಂದರೆ ಖಂಡಿತವಾಗಿ ಅಂಥವರು ದೇವರಿಂದ ಬಹಳ ಶಿಕ್ಷೆಯನ್ನ ಅನುಭವಿಸ್ತಾರೆ. ಅನೇಕ ಸೇವಕರು ಕೂಡ ಇವತ್ತು ಹೇಳೋರಾಗಿದ್ದಾರೆ, ನೀವು ನಿಮ್ಮ ಮನಸ್ಸಲ್ಲಿ ದೇವರ ವಾಕ್ಯವನ್ನು, ದೇವರ ಮೇಲೆ ಭಯ ಭಕ್ತಿ ಇಟ್ಟುಕೊಳ್ಳಿ. ನೀವು ಹಿಂದಿನಿಂದ ಏನೇನು ಮಾಡ್ಕೊಂಡು ಬಂದಿರಿ ಅದನ್ನೆಲ್ಲ ಮಾಡ್ಕೊಳ್ಳಿ, ಆದರೆ ದೇವರ ಮೇಲೆ ಸಂಪೂರ್ಣ ಭರವಸೆ ಇಡಿ ಅಂತ. ಈ ರೀತಿ ಏನಾದರೂ ಎಲ್ಲಿಯಾದರೂ ಬರೆಯಲ್ಪಟ್ಟಿದೆಯೋ? ಇಲ್ಲ. ನನಗೆ ಕೂಡ ಒಂದು ಸೇವಕರು ಹಿಂದೆ ಹೇಳಿದ್ರು, ಅದನ್ನು ಹಿಂದೆ ಹೇಳಿದ್ದೇನೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವವನು, ಏನು ಬೇಕಾದರೂ ಮಾಡಿ ನಂಬಿಕೆ ಇದ್ದರೆ ಸಾಕು ಅಂತೇಳಿ ಸಂಪೂರ್ಣವಾಗಿ 10 ಆಜ್ಞೆಗಳ ಪ್ರಕಾರ, ಇತರ ವಾಕ್ಯಗಳ ಪ್ರಕಾರ ಮಾತನಾಡಿದಾಗ ಆ ಮನುಷ್ಯ ಅಲ್ಲಿ ನಿಲ್ಲಲೇ ಇಲ್ಲ. ಬೇಗ ಬೈಕ್ ಸ್ಟಾರ್ಟ್ ಮಾಡಿ ಬೇಗನಲ್ಲಿಂದ ಓಡಿ ಹೋದ. ಮತ್ತೊಂದು ದಿವಸ, ಅಯ್ಯ ನಾನು ತಪ್ಪು ಮಾಡಿದ್ದೇನೆ, ನಿಮಗೆ ವಿರುದ್ಧವಾಗಿ ಮಾತನಾಡಿದ್ದೇನೆ ಎಂಬುದು ಮತ್ತೆ ಬಂದು ಒಂದು ದಿವಸ ನನ್ನ ಹತ್ರ ಏನು ಮಾಡಿದ, ಕ್ಷಮೆಯನ್ನ ಯಾಚಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಂಥವರ ಮಾತಿಗೆ ಸೇರಲೂಬಾರದು. ಇಂಥ ಸೇವಕರುಗಳು, ಬ್ರಾಹ್ಮಣರುಗಳು, ಮಠಾಧೀಶರು, ಪೂಜೆ ಅಂತ ಹೇಳಿಕೊಂಡು, ಪೂಜಾರಿಗಳು ಅಂತ ಹೇಳಿಕೊಂಡು ಸತ್ಯ ಸುವಾರ್ತೆನ ಕೆಲವರಿಗೆ ಗೊತ್ತಿಲ್ಲ. ಅವರ ಜೀವನಕ್ಕಾಗಿ ಬಣ್ಣ ಬದಲಾಯಿಸಿಕೊಂಡು ಒಂದು ದೇವಸ್ಥಾನ, ದೇವಾಲಯ, ಮಠ, ಚರ್ಚ್ ಅಂತೇಳಿ ಮಾಡ್ಕೊಂಡಿದ್ದಾರೆ. ಗೊತ್ತಿದ್ದರು ಕೆಲವರು ಅವರ ಸಂಪಾದನೆಗಾಗಿ, ಅವರ ಜೀವನಕ್ಕಾಗಿ ಸುಳ್ಳನ್ನು ಇವತ್ತು ಹೇಳಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ದೇವರ ಆಶೀರ್ವಾದದಿಂದ ಹೊರದಬ್ತಾ ಇದ್ದಾರೆ. ಆದ್ದರಿಂದ ಅಂತಕ್ಕೆ ಆರಾಧಿಸಲು ಹೋಗಲೇಬಾರದು. ಒಬ್ಬರೇ ಎಲ್ಲ ಗ್ರಂಥಗಳಲ್ಲಿ ನೋಡುವಾಗ ಆಯಾಯ ಗ್ರಂಥಗಳಲ್ಲಿ ಯಾವ ಸೃಷ್ಟಿಕರ್ತನಾದ ದೇವರನ್ನು ಸರಿಯಾಗಿ ಪರೀಕ್ಷಿಸಿ ತಿಳಿದುಕೊಂಡು ಅದಕ್ಕೆ ನಾವು ಅವರನ್ನೇ ಆರಾಧಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ತೆಂಗಿನಕಾಯಿ, ಹಣ್ಣುಕಾಯಿ, ಬಾಳೆಹಣ್ಣು ತಕಬಾ, ಊದುಗಡ್ಡಿ ತಕಬಾ, ಕರ್ಪೂರ ತಕಬಾ, ಸಾಂಬ್ರಾಣಿ ತಕಬಾ, ಧೂಪ ತಕಬಾ, ಆಮೇಲೆ ತೆಂಗಿನಕಾಯಿ ತಕಬಾ, ತುಪ್ಪ ತಕಬಾ ಅಂತ ಹೇಳಿಕೊಂಡು ಇಟ್ಟು ಹ್ಞೂ ಅಂತೇಳಿ ಸಂಸ್ಕೃತದಲ್ಲಿ ಮಾಡ್ತಾರೆ. ದೇವರಿಗೆ ಖಂಡಿತವಾಗಿ ಯಾವುದೇ ತೆಂಗಿನಕಾಯಿ ಬೇಕಾಗಿಲ್ಲ, ಯಾವ ಬಾಳೆಹಣ್ಣು, ಯಾವ ಕರ್ಪೂರ, ಯಾವ ಸಾಂಬ್ರಾಣಿ, ಯಾವ ಹಾಲು, ಯಾವ ಕಬ್ಬು, ಯಾವ ಪಂಚಾಮೃತ ಏನು ಬೇಕಾಗಿಲ್ಲ. ಆದರೆ ಅದರಲ್ಲಿ ಒಂದೊಂದು ಅರ್ಥವಿದೆ. ಆ ಅರ್ಥವನ್ನು ತಿಳಿಸಬೇಕು. ಅದು ಸರಿಯಾಗಿ ಜ್ಞಾನ ಇದ್ದು ತಿಳಿದುಕೊಳ್ಳೋರು ಮಾತ್ರ. ಇಲ್ಲಿವರೆಗೆ ಯಾರ ದೇವರು ನನಗೆ ಅದು ಕೊಡು, ಇದು ಕೊಡು, ನಿನ್ನ ಕುರಿ ಕೊಡು, ದನ ಕೊಡು, ಆಡು ಕೊಡು, ಕೋಳಿ ಕೊಡು, ಹಂದಿ ಕೊಡು, ಕೋಣ ಕೊಡು ಅಂತ ಕೇಳಿದಾನ? ಇಲ್ಲ. ಅಂಥದನ್ನು ಅರ್ಪಿಸುವುದು ದುಷ್ಟ ಶಕ್ತಿಗಳಿಗೆ. ಅವುಗಳೆಲ್ಲ ದೇವರುಗಳೇ ಅಲ್ಲ. ದೇವರನ್ನು ಅರಿತುಕೊಂಡು ಅಂಥವ್ರ ಹತ್ರ ಮತ್ತೆ ಹೋದರೆ, ಅವರ ಸಹವಾಸವನ್ನು ಬೆಳೆಸಿದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇದು ದೇವರ ನಾಮದಲ್ಲಿ ನಾನು ಎಚ್ಚರಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 15ನೇ ವಚನ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದ ದೇವರು, ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿಯ ಮೇಲೆ ಉಳಿಯದಂತೆ ನಾಶ ಮಾಡುವನು. ನೋಡಿ, ಸರ್ವ ಸೃಷ್ಟಿಕರ್ತನಾದ ದೇವರು ಆಗಲಿ ಹೇಳಿದಾಗ ಹೆಸರುಗಳನ್ನು ಬಹಳ ಸಲ ಮತ್ತು ಈಗಲೂ ಹಿಂದೆ ತಿಳಿಸಿದ್ದೇನೆ. ತಿಳ್ಕೊಂಡು ಮತ್ತೆ ಖಂಡಿತವಾಗಿ ಹಿಂದೆ ತಿರುಗಿ ಹೋದರೆ, ಅದು ಬೇಕು, ಇದೇ ಬೇಕು, ಅಥವಾ ನಮಗೆ ಅದೇ ಸಾಕು, ಇದು ಬೇಡವೇ ಬೇಡ ಅಂತೇಳಿ ಹೋದರೆ ಭೂಮಿಯ ಮೇಲೆ ಉಳಿಯದಂತೆ ಸರ್ವನಾಶ. ಇದು ಕೂಡ ಬೇರೆ ಕಡೆ ಬರೆಯಲ್ಪಟ್ಟಿದೆ. ನಿನ್ನ ಹೆಸರನ್ನು ಭೂಮಿಯಿಂದ ಅಳಿಸಿ ಹಾಕ್ತೀನಿ, ನಿನ್ನ ಹೆಸರನ್ನು ಧೂಳಿನಿಂದ ಬರಿಸಿ ಹಾಕ್ತೀನಿ, ನಿನ್ನ ಸಂತಾನವೇ ಭೂಮಿಯ ಮೇಲೆ ಉಳಿಯುವುದಿಲ್ಲ ಅಂತೇಳಿ. ಇದು ಏನಾಗಿದೆ ಅಂದರೆ ಹೊಸೆಯ 9ನೇ ಅಧ್ಯಾಯದಲ್ಲಿ ಕೂಡ ಈ ವಿಷಯ ಬರೆಯಲ್ಪಟ್ಟಿದೆ. ಎಫ್ರಾಯಿಮ್ ಅವರು ಅಣ್ಣ ತಮ್ಮಂದಿರು ಏನು ಮಾಡಿದ್ರು, ಅಲ್ಲಿ ಇಬ್ಬರು ಮತ್ತೆ ವಿಗ್ರಹಾರಾಧನೆಗೆ ಹೋದರು, ಜೋಸೆಫನ ಮಕ್ಕಳು. ಆವಾಗ ನಿನ್ನ ಹೆಂಡತಿ ಗರ್ಭ ಧರಿಸುವುದಿಲ್ಲ, ಗರ್ಭ ಧರಿಸಿದರೆ ಮಕ್ಕಳನ್ನು ಹೆರುವುದಿಲ್ಲ, ನಿನ್ನ ಅವಳ ಮೊಳೆಯನ್ನು ಬತ್ತಿಸ್ತೇನೆ, ಮಕ್ಕಳಿಗೆ ಹಾಲು ಕೊಡುವುದಿಲ್ಲ, ನಿನ್ನ ಸಂತಾನವೇ ಇಲ್ಲದಾಗ್ತದೆ, ಮಕ್ಕಳು ಹುಟ್ಟಿದರೆ ಮಕ್ಕಳನ್ನು ಕೊಳ್ಳುವೇನು. ಇದು ಇವತ್ತು ಅನೇಕರು ನೋಡಿ, ಗರ್ಭ ಧರಿಸುವುದಿಲ್ಲ, ಮಕ್ಕಳು ಹುಟ್ಟುವುದಿಲ್ಲ, ಅಥವಾ ಗರ್ಭಪಾತ ಆಗ್ತಾ ಹೋಗುವಂಥದ್ದು, ಅಥವಾ ಹುಟ್ಟಿದ ಮಕ್ಕಳು ಅಂಗವಿಕಲರಾಗುವಂಥದ್ದು, ಒಬ್ಬೊಬ್ಬರಿಗೆ ಮಕ್ಕಳೇ ಇಲ್ಲ. ಇದುವೇ ಆಗಿದೆ. ಇವತ್ತು ಏನಾಗಿದೆ, ಭೂಮಿಯ ಮೇಲೆ ನಾಶ ಮಾಡುವೇನು. ದೇವರು ತಿಳಿಸಿದ ಮೇಲೆ ದೇವರಿಗೆ ವಿರುದ್ಧವಾಗಿ ಹೋದರೆ ನಿಮ್ಮ ಯಾವುದೇ ಡಾಕ್ಟರ್ಗಳಿಂದಲೂ ಏನು ಮಾಡೋಕ್ಕಾಗೋದಿಲ್ಲ. ಅನೇಕರು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಡಾಕ್ಟರ್ ಹತ್ರ, ಏನು ನಡೆಯೋದಿಲ್ಲ. ಯಾವುದೇ ದೇವಸ್ಥಾನ, ಮಾಯ, ಮಂತ್ರ, ಜ್ಯೋತಿಷ, ಯಾರಿಗೆ ಹೋಗಲಿ, ಏನೇ ನಾಟಿ ಔಷಧಿ ಮಾಡಿಕೊಳ್ಳಿ, ಎಲ್ಲಿಗೆ ಹೋಗಿ ಎಲ್ಲಿಗೆ ಬನ್ನಿ, ಒಂದು ನಡೆಯೋದಿಲ್ಲ. ದೇವರ ಕೋಪ ಬಿತ್ತಂದರೆ ದೇವರ ನಾಮಕ್ಕೆ ಸ್ತೋತ್ರ.
ಸ್ತೋತ್ರವಾಗಲಿ. ಹಾಲೆಲೂಯ. ಇದು ಏನುಡಿ ಹೇಳಿದ್ದಲ್ಲಿ 15ನೇ ವಚನ, ನಿಮ್ಮ ಮಧ್ಯದಲ್ಲಿರುವ ನಿಮ್ಮ ದೇವರಾದ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಡಿಸದ ದೇವರು, ಅಂದರೆ ವಿಗ್ರಹಗಳನ್ನು ಸೂಚಿಸ್ತದೆ. ಹಾಗೆ ಆತನು ನಿಮ್ಮ ಮೇಲೆ ಕೋಪಗೊಂಡರೆ ನಿಮ್ಮನ್ನು ಭೂಮಿ ಮೇಲೆ ಉಳಿಯದಂತೆ ನಾಶ ಮಾಡುವನು. ಕಷ್ಟ, ಸಂಕಟ, ದುಃಖಗಳು ಇದುವೇ. ಇವತ್ತು ಬಹಳ ಜನ ಇದೇ ಬಡ್ಡಿಗೆ ದುಡ್ಡು ತಗೊಂಡು ಎಲ್ಲೇ ಹೋಗೋದು, ತಲೆ ಒಳಿಸ್ಕೊಂಡು ಬರೋದು, ಎಲ್ಲೇ ಹೋಗೋದು ಬರೋದು. ಉದಾಹರಣೆಗೆ ಕಟ್ಟುಗಳನ್ನು ಹೊತ್ತುಕೊಂಡು ಎಲ್ಲೇ ಹೋಗೋದು, ಆ ಕುಳ ದೇವರು ಈ ಕುಳ ದೇವರು ಹಂಗೆ ಹಿಂಗೆ ಅಂತೇಳಿ ಮಾಡೋದು ಅನಾಚಾರಗಳು. ದೇವರ ಮಾತನ್ನು ಕೇಳುವುದಿಲ್ಲ. ಕಷ್ಟ, ಸಂಕಟ, ದುಃಖಗಳು, ಬಡ್ಡಿಯವರ ಹಾವಳಿ, ಕಡೆಗೆ ಎಲ್ಲವನ್ನ ಮಾರಬೇಕಾಗ್ತದೆ. ಅನೇಕರು ಇವತ್ತು ಹಾಗೆ ಮಾಡಿ ಕೆಲವರು ಬೆಂಗಳೂರು, ಪೂನಾ, ಬೊಂಬೈ, ಮಂಗಳೂರು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಇಲ್ಲಿ ಮನೆಗೆ ಬೀಗ ಹಾಕಿ ಹೋಗಿ ದುಡಿಯವರಾಗಿದ್ದಾರೆ. ಅಲ್ಲಿ ದುಡಿದು ಅಸಲು ಬಡ್ಡಿ ಕಟ್ಟವರಾಗಿದ್ದಾರೆ. ಕಾರಣ, ದೇವರು ತಿಳಿಸಿದಾಗ ಮಾತಿಗೆ ಬೆಲೆ ಕೊಡದ ಕಾರಣ ಇಂಥ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಈಗ ಧರ್ಮೋಪದೇಶಕಾಂಡ 6:16-19 ಓದಿಕೊಳ್ಳೋಣ. ನೀವು ಮತ್ಸದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ಹಾಗೆ ನೋಡಿ, ಇಸ್ರಾಯೇಲರು ಏನು ಮಾಡಿದ್ರು? ದೇವರನ್ನು ಪರೀಕ್ಷಿಸಿದ್ರು. ಶೋಧನೆಗೆ ಒಳಪಡಿಸಿದಾಗ ಕುಡಿಯೋಕ್ಕೆ ನೀರಿಲ್ಲ, ತಿನ್ನಕ್ಕಿಲ್ಲ ಅಂತೇಳಿ ಹಾಗೆ ದೇವರ ವಿರುದ್ಧ ಗುಣಗುಟ್ಟು ಬಿಡಿ ಅಂತ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ನಡೆಸ್ತಿರುವಾಗ ನಾನಾ ರೀತಿ ಒಂದೊಂದು ಕಷ್ಟ, ಸಂಕಟ, ದುಃಖಗಳು ಬಂದಾಗ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ದೇವರ ವಿರುದ್ಧ ಗುಣಗುಟ್ಟಬಾರದು. ದೇವರನ್ನು ಪರೀಕ್ಷಿಸಲು ಹೋಗಲೇಬಾರದು. ಶೋಧನೆ ಬರಬಹುದು. ನಿಮ್ಮ ದೇವರಾದ ಯೆಹೋವನು ನಿಮಗೆ ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸಲೇಬೇಕು. ಯೆಹೋವನ ದೃಷ್ಟಿಗೆ ಯಾವುದು ನ್ಯಾಯವೂ ಯೋಗ್ಯವೂ ಆಗಿದೆಯೋ ಅದನ್ನೇ ಮಾಡಬೇಕು. ಹೀಗೆ ನಡೆದರೆ ನಿಮಗೆ ಶುಭ ಉಂಟಾಗುವುದು ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಕೊಟ್ಟ ಉತ್ತಮ ದೇಶವನ್ನು ನೀವು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಆತನು ತಾನೇ ನಿಮ್ಮ ಶತ್ರುಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವನೆಂದು ಮಾತು ಕೊಟ್ಟನಲ್ಲವೇ? ದೇವರ ಮಾತನ್ನು ಕೇಳಿ ಸಂಪೂರ್ಣವಾಗಿದ್ದೇ ನ್ಯಾಯ ಯೋಗ್ಯ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ನಾನು ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಬಿಟ್ಟು ಹೋಗುವುದಿಲ್ಲ, ಅದರಂತೆ ನಡೀತೇವೆ ಅಂತ ಹೇಳಿದರೆ ದೇವರು ನಮ್ಮನ್ನು ಎಲ್ಲಿ ನಡೆಸ್ತಾರೋ ಅಲ್ಲಿ ಸಂಪೂರ್ಣವಾಗಿ ನಾವು ಆಶೀರ್ವಾದ ಹೊಂದುವಾಗೆ ಮಾಡ್ತಾರೆ. ಶುಭ ಉಂಟಾಗ್ತದೆ. ಅದೇ ಅಲ್ಲಿ ಆ ಸ್ಥಳವನ್ನು ಕೂಡ ನಾವು ಸ್ವಾಧೀನ ಮಾಡಿಸಿಕೊಳ್ಳಬಹುದು, ಶಾಶ್ವತವಾಗಿ ಬದುಕಬಹುದು. ನಮ್ಮ ಶತ್ರುಗಳು ಯಾರಾದರೂ ಇದ್ದರೆ ಆ ಶತ್ರುಗಳನ್ನು ಕೂಡ ಓಡಿಸುವವರು ದೇವರೇ ಆಗಿದ್ದಾರೆ. ಅವರನ್ನು ಕೂಡ ನಿಮ್ಮಿಂದ ನಾನು ಓಡಿಸ್ತೇನೆ ಅಂತೇಳಿ ಮಾತು ಕೊಟ್ಟೇನಲ್ಲವೇ ಎಂಬುದಾಗಿ. ಹಾಗೆ ನೋಡಿ, ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಸೇರುವಾಗ ಅಲ್ಲಿ ಕೆಟ್ಟ ಜನಗಳನ್ನು, ವಿರೋಧಿಗಳನ್ನು ಓಡಿಸಿ ದೇವರು ಆರಿಸಿಕೊಂಡಂಥ ಇಸ್ರಾಯೇಲರನ್ನು ಅಲ್ಲಿ ಸೇರಿಸಿದರು. ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಈ ಎಲ್ಲ ವಾಕ್ಯಗಳು, ಎಷ್ಟೋ ಶತ್ರುಗಳು ಬಂದರು, ಮಾಡಿದರು, ಏನೇನು ಆದರೆ ಇವತ್ತು ದೇವರು ನನ್ನನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನು ಇಲ್ಲದಿದ್ದರೂ ಕೂಡ ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ, ಸತ್ಯ ಸೃಷ್ಟಿಕರ್ತನಾದ ದೇವರನ್ನ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳು, ಎಷ್ಟೋ ದೇವರುಗಳಿವೆ. ಅದನ್ನು ಕಂಡು ಹಿಡಿದು ಇತರ ದೇವರುಗಳಿಗೆ ಅಡ್ಡ ಬೀಳದ ಹಾಗೆ, ಇತರರಾಗಿ ಆಗದ ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಅರಿತುಕೊಂಡು ಆಶೀರ್ವಾದವನ್ನು ಪಡೆದು ಮಕ್ಕಳು ಮೊಮ್ಮಕ್ಕಳು ಕೂಡ ಆಶೀರ್ವಾದ ಪಡೆಯುವಂತೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕಾಗಿದೆ. ಇದಾಗಿದೆ ದೇವರ ಪ್ರೀತಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅದರಲ್ಲಿ ಏನಾದರೂ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಸ್ವಾಮಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಆದ್ದರಿಂದ ಅವರ ಮಕ್ಕಳನ್ನು ಚೆನ್ನಾಗಿ ನಡೆಸಿರಿ. ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂಥವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿದ್ಯೆ, ಬುದ್ಧಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.